ನಮಸ್ಕಾರ. ಸಹಕಾರಿ ಟಿವಿಗೆ ಸ್ವಾಗತ. ಮೊದಲು ಮಾನವನಾಗು. ನಾನು ಎಚ್ ಸುಧೀಂದ್ರ ಕುಮಾರ್. ಮುಖ್ಯಾಂಶಗಳು: ಡಾಕ್ಟರ್ ಪ್ರಭಾಕರ್ ಕೋರೆ ಕೋ-ಆಪ್ ಬ್ಯಾಂಕ್ 3,000 ಕೋಟಿ ವ್ಯವಹಾರ. ಡಾಕ್ಟರ್ ಪ್ರಭಾಕರ್ ಕೋರೆ ಕೋ-ಆಪ್ ಕ್ರೆಡಿಟ್ ಸೊಸೈಟಿ ಲಿಮಿಟೆಡ್ ಮಾರ್ಚ್ 31, 2026ಕ್ಕೆ ಕೊನೆಗೊಂಡ ವರ್ಷಕ್ಕೆ ಅದ್ಭುತ ಆರ್ಥಿಕ ಕಾರ್ಯಕ್ಷಮತೆಯನ್ನು ನೀಡಿದ್ದು, ಸಹಕಾರಿ ಸಾಲ ವಲಯದಲ್ಲಿ ತನ್ನ ಬೆಳೆಯುತ್ತಿರುವ ಪ್ರಾಬಲ್ಯವನ್ನು ಪುನರುಚ್ಚರಿಸಿದೆ. ನಂಬಿಕೆ ಮತ್ತು ಸಹಕಾರವಾದ ಬಲವಾದ ಅಡಿಪಾಯದ ಮೇಲೆ ನಿರ್ಮಿಸಲಾದ ಈ ಸೊಸೈಟಿಯು ರಾಜ್ಯಗಳಾದ್ಯಂತ ತನ್ನ ಹೆಜ್ಜೆ ಗುರುತನ್ನು ವಿಸ್ತರಿಸುವುದನ್ನು ಮುಂದುವರೆಸಿದೆ. ಸದಸ್ಯತ್ವದ ಮೂಲವು 1.31 ಲಕ್ಷವನ್ನು ದಾಟಿದೆ. ಇದು ಹೆಚ್ಚುತ್ತಿರುವ ಸಾರ್ವಜನಿಕ ವಿಶ್ವಾಸವನ್ನು ಎತ್ತಿ ತೋರಿಸುತ್ತದೆ. ಸೊಸೈಟಿಯು 1,638 ಕೋಟಿ ರು ಠೇವಣಿ, 1,202 ಕೋಟಿ ರು ಸಾಲಗಳನ್ನು ವರದಿ ಮಾಡಿದೆ. ಆರೋಗ್ಯಕರ ಸಾಲ ಸಮತೋಲನವನ್ನು ಕಾಯ್ದುಕೊಂಡಿದೆ. ಇದರ ಕಾರ್ಯನಿರತ ಬಂಡವಾಳವು 1,809 ಕೋಟಿ ರುಗಳನ್ನು ತಲುಪಿದೆ. ಆದರೆ ಒಟ್ಟು ವ್ಯವಹಾರ ವಹಿವಾಟು 23,361 ಕೋಟಿ ರುಗಳಿಗೆ ಏರಿದೆ. ಇದು ಬಲವಾದ ಕಾರ್ಯಾಚರಣೆಯ ಆವೇಗವನ್ನು ಪ್ರತಿಬಿಂಬಿಸುತ್ತದೆ. ಆರ್ಥಿಕ ಸ್ಥಿರತೆಯು ದೃಢವಾಗಿದೆ. ಮೀಸಲು ಮತ್ತು ಇತರ ನಿಧಿಗಳು 167 ಕೋಟಿ ರುಗಳಲ್ಲಿ ಮತ್ತು ಹೂಡಿಕೆಗಳು 720 ಕೋಟಿ ರುಗಳನ್ನು ತಲುಪಿವೆ. ಸಂಸ್ಥೆಯು 27.37 ಕೋಟಿ ರುಗಳ ನಿವ್ವಳ ಲಾಭವನ್ನು ಗಳಿಸಿದೆ. ಇದು ದಕ್ಷ ನಿರ್ವಹಣೆ ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಒತ್ತಿ ಹೇಳುತ್ತದೆ. ಕರ್ನಾಟಕ ಮತ್ತು ಮಹಾರಾಷ್ಟ್ರದಾದ್ಯಂತ 61 ಶಾಖೆಗಳನ್ನು ಹೊಂದಿರುವ ಈ ಸಮಾಜವು ತನ್ನ ವ್ಯಾಪ್ತಿಯನ್ನು ಸ್ಥಿರವಾಗಿ ವಿಸ್ತರಿಸುತ್ತಿದೆ. ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ನೇತೃತ್ವದಲ್ಲಿ ಇದು ಭಾರತದ ಸಹಕಾರ ಚಳವಳಿಯಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ವೇಗವಾಗಿ ಹೊರಹೊಮ್ಮುತ್ತಿದೆ.